ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ವಿಷಯ ಅಂದ್ರೆ ಬೆಳಗ್ಗೆನೆ ಡ್ಯೂಟಿ ಬಂದಿತ್ತು. ಸೊ ಹೊರಟೆ ಬೆಳಗ್ಗೆನೆ ಹೋಗಿದ್ದೆ. ಕಸ್ಟಮರ್ ಲೊಕೇಶನ್ ರೀಚ್ ಆದ್ಮೇಲೆ ನನಗೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಹಂಗೆ ಬರ್ತಾ ಒಂದವೆ ಕೆಂಗೇರಿಯಿಂದ ಬರ್ತಾ ಕೊಂಗಟ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಇಡ್ಲಿ ಬೋಂಡಾ ಚಟ್ನಿ ಮತ್ತೆ ಎಳ್ಳಿಕಾಯಿ ಚಿತ್ರಾನ್ನ ಸೂಪರ್ ಆಗಿರುತ್ತೆ. ಅದನ್ನ ತಿನ್ಕೊಂಡು ಒಂದು ಹಾಫ್ ಎಳ್ಳಿಕಾಯಿ ಚಿತ್ರಾನ್ನ ತಿನ್ಕೊಂಡು ಮನೆಗೂ ಪಾರ್ಸಲ್ ತೊಗೊಂಡೆ. ಮನೆಗೆ ಪಾರ್ಸಲ್ ತೊಗೊಂಡಾದ್ಮೇಲೆ ಅಲ್ಲಿಂದ ಸೀದಾ ಹೊರಟಿದ್ದೆ ಮನೆ ಕಡೆ ಪಾರ್ಸಲ್ ಎತ್ಕೊಂಡು. ಮನೆಗೆ ರೀಚ್ ಆದ್ಮೇಲೆ ನಮ್ಮಮ್ಮ ಫುಲ್ಲು ಪ್ಯಾಕ್ ಆಗಿ ಚಳಿಲಿ ನಮ್ಮ ಮನೆ ಮಕ್ಕಳನ್ನ ವಾಕಿಂಗ್ ಕರ್ಕೊಂಡು ಹೋಗೋಕ್ಕೆ ನಿಂತಿದ್ರು. ಅರ್ಲಿ ಮಾರ್ನಿಂಗ್ ಎದ್ದಿದ್ನಲ್ಲ, ಸೊ ಅದಕ್ಕೆ ಲೈಟಾಗಿ ನಿದ್ದೆ ಇಳಿತಾ ಇತ್ತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಹಂಗೆ ಬಂದೆ ಹಾಸಿಗೆ ಮೇಲೆ. ಗಾಯ್ಸ್ ನೋಡಿ, ನಿನ್ನೆಯಿಂದ ನಾನು ನಮ್ಮಮ್ಮ ಎಷ್ಟೇ ಹೇಳಿದ್ರು ನಮ್ಮ ಅಕ್ಕ ಗಂಡನ ಮನೆಗೆ ಹೋಗೋಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ರು. ನಾನು ನಮ್ಮೊಬ್ಬ ಎಷ್ಟೇ ಬೇಡ್ಕೊಂಡ್ರು ಇವತ್ತೊಂದು ದಿವಸ ಇರೋ ಅಂದ್ರೂ ಇರ್ತಾ ಇರಲಿಲ್ಲ. ನಾನು ಅಪರೂಪಕ್ಕೆ KFC ಮಾಡ್ತೀನಿ ಇರಾಕ ಅಂದ್ರೂ ಇರಲಿಲ್ಲ. ಗೈಸ್ ಏನು ಹೇಳೋಣ ಇವ್ರಿಗೆ. ಆಮೇಲೆ ಇವತ್ತು ನಮ್ಮಮ್ಮ ಒಂದು ಮಾತು ಹೇಳಿದ್ರು, ಏನಂದರೆ ಮೂವಿಗೆ ಹೋಗೋಣ ಮಧ್ಯಾಹ್ನ ಅಂತ ಹೇಳಿದ್ರು. ಸೊ ಅದು ಹೇಳಿದೆ ತಡ. ನೆಕ್ಸ್ಟು ನಮ್ಮ ಅಕ್ಕ ರೆಡಿ ಆಯ್ತಿದ್ದವ್ರು ಹಂಗೆ ಹೂ ಅಂತ ಓಕೆ ಅಂದ್ಕೊಂಡು ಪ್ಲ್ಯಾನೇ ಚೇಂಜ್ ಮಾಡಿಕೊಂಡು ಫುಲ್ ಫಿಕ್ಸ್ ಆಗೋದ್ರು. ಇವತ್ತು ಬೇಡ ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊಂಡ್ರು. ಬೇರೆ ಹೆಣ್ಮಕ್ಳೆಲ್ಲ ತವ್ರ ಮನೆಗೆ ಬರ್ಬೇಕು, ತವ್ರ ಮನೆಗೆ ಹೋಗಲ್ಲ, ನಮ್ ಗಂಡನ ಮನೆಗೆ ಅಂತ. ನಮ್ಮ ಮನೆ ಮಗಳು ತುದಿಗಾಲಲ್ಲಿ ನಿಂತಿರ್ತಾಳೆ, ಹೋಗಕ್ ಗಂಡ ಅಂದ್ರೆ ಅಷ್ಟೊಂದ್ ಇಷ್ಟ. ಆಮೇಲೆ ಮೂವಿ ಅಂದ್ರೂ ಅಷ್ಟೊಂದ್ ಇಷ್ಟ ನಾವ್ ಅಕ್ಕಂಗೆ. ನೋಡಿ ಇವ್ರೆ ಮೂವಿಗೋಸ್ಕರ ಗಂಡನ ಮನೆಗೆ ಹೋಗಕ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದು, ನಮ್ಗೋಸ್ಕರ ಗಂಡನ ಮನೆಗೆ ಹೋಗಕ್ ರೆಡಿ ಆಗಿದ್ದು. ಓ ಇವಾಗ ಎದ್ದಿ ಸೋಂಬೇರಿಗಳು 10 ಗಂಟೆಗೆ ಎದ್ದಿ ವಾಪಸ್ ಮನೆಯಿಂದ ಆಚೆ ಬರ್ತಾ ಇದಾರೆ. ಬರ್ಬೇಕು ದೊಡ್ಡ ಮನ್ಸರು. ಇವರು ಹೀಗೆ ಎದ್ದಿರೋದು. ನಾನು ಅವಾಗ್ಲಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಫುಲ್ ವ್ಲಾಗ್ ಮಾಡಾದ್ಮೇಲೆ ನೋಡಿ ಏನೇನು ಆಗ್ಲಿದ್ದೀನಿ ಅಂತ. ನಮ್ಮ ಮನೆ ಮಗಳ ಜೊತೆ ಒಂದು ಸ್ವಲ್ಪ ಆಟ ಆಡ್ಕೊಂಡು ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಗಾಡಿಗೆ ಪಂಚರ್ ಆಗಿತ್ತು, ಹೋಗಿ ಚೆಕ್ ಮಾಡಿಸಿದ್ರೆ ಮಳೆ ಹೊಡೆದಿತ್ತು. ಮಳೆ ಹೊಡೆದಾದ್ಮೇಲೆ ಅದನ್ನು ಪಂಚರ್ ಆಗೈತೆ ಅಂತ ಮಳೆ ರಿಮೂವ್ ಮಾಡಿಸಿ ಹೋಗಿ ಪಂಚರ್ ಹಾಕ್ಸ್ಕೊಂಡು ಹಂಗೆ ಒಂಚೂರು ಕಾರ್ಡ್ಸ್ ಆಡೋಣ ಅಂತ ಹೋದೆ ನಮ್ಮ ಫ್ರೆಂಡ್ ಮನೆಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವ್ದು ಚಾನಲ್? ವೆಲ್ಕಮ್ ಬ್ಯಾಕ್ ಟು ಕಿರಣ್ ಬ್ಲಾಗ್ಸ್. ಬನ್ನಿ, ನಾವೆಲ್ಲ ಟೈಮ್ ಪಾಸ್ ಕಾರ್ಡ್ಸ್ ಆಡ್ತಾ ಇದೀವಿ. ಕಾಸಿಗೆ ಆಡ್ತಲ್ಲ ಗೈಸ್, ಟೈಮ್ ಪಾಸ್ ಆಡ್ತಾ ಇರೋದು, ಫ್ರೆಂಡ್ಸ್ ಆಡ್ತಾ ಇರೋದು. ನೋಡಿ, ₹1 ದುಡ್ಡು ಕಟ್ಟಿಲ್ಲ, ಏನಿಲ್ಲ, ಸುಮ್ಮನೆ ಫ್ರೆಂಡ್ಶಿಪ್. ಬಟ್ ಇದ್ರಲ್ಲಿ ಮಾತ್ರ ಇವ್ನು ಯಾವಾಗ್ಲೂ ಬಿಡ್ಸು ಅಂತ ಇರ್ತಾನೆ. ಅವ್ನ ಮಕ್ಕ ನೋಡ್ಕೊಂಬಿಡಿ, ಅವ್ನ ಎಲ್ಲಾದ್ರೂ ತಗ್ಲಾಕ್ರೆ ಹಾಕೊಟ್ಬಿಟ್ರಿ ಹೇಳ್ತೀನಿ. ಇವಾಗ ನಮ್ಮ ಅಚ್ಚನ ಮನೇಲಿ ಹೋಗಿ ಕಾರ್ಡ್ಸ್ ಆಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ನಮ್ಮ ಅಕ್ಕಂಗೆ ಫೋನ್ ಮಾಡಿದೆ. ನಮ್ಮ ಅಕ್ಕ ಬಾ ಇಲ್ಲೂ ಆಡೋಣ, ಟೈಮ್ ಪಾಸ್ ಮಾಡೋಗುತ್ತೆ ಸಾಯಂಕಾಲದವರೆಗೂ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬಂದು ಕಾರ್ಡ್ಸ್ ಆಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಅಕ್ಕ ಮತ್ತೆ ನಮ್ಮ ಅಮ್ಮ ಕಾರ್ಡ್ಸ್ ಎಲ್ಲ ಜೋಡಿಸ್ತವ್ರೆ, ಫುಲ್ ಶಫಲ್ ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇದಾರೆ. ನಮ್ಮ ಚೇತು ಟ್ರೈಪಾಡ್ ಇಟ್ಕೊಂಡು ಮೊಬೈಲಲ್ಲಿ ಸ್ಯಾಂಪಲ್ ನೋಡ್ತಾವನೆ, ಹೆಂಗಿಕ್ಕರಿ ಯಾವ ತರ ಆಂಗಲ್ ಅಲ್ಲಿ ಬರುತ್ತೆ ಅಂತ. ತಿಂಡಿ ತಿನ್ಕೊಂಡು ನಾವೆಲ್ಲ ಇಲ್ಲಿ ಕಾರ್ಡ್ಸ್ ಆಡ್ತಾ ಇದ್ದೀವಿ. ನನ್ನ ಮಗ ತಿಂಡಿ ತಿನ್ಕೊಂಡು ತಿಂಡಿ ಪೋತ ನೋಡಿ. ನಾನ್ ದಡ್ಡ ಅನ್ಬಿಟ್ಟು ನನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಸೋಲ್ಸ್ ಹಾಕಿ ನೋಡಿದ್ರು. ಆದ್ರೂ ಎಲ್ಲರ್ಕಿಂತ 2 ಮ್ಯಾಚ್ ಎಕ್ಸ್ಟ್ರಾನೇ ಗೆದ್ದಿದ್ದೀನಿ ನಾನೇ. ಒಳ್ಳೆ ಟೈಮಲ್ಲಿ ಒಂದು ವಿಡಿಯೋ ಮಾಡಿರಲ್ಲ. ಡಿಸ್ಲೈಕ್ ಮಾಡ್ತೀನಿ. ಮಾಡ್ರಿ, ಎಷ್ಟ್ ಮಾಡ್ತೀರಾ ಮಾಡ್ರಿ. ಗಟ್ಟಿ ಆಳು, ಗಟ್ಟಿ ಬುಲೆಟ್ ಹಾಕೊಂಗೆ. ನಂದು ಜೋಕರ್ 4th ಕಾರ್ಡ್ ಮಾಡಿದೀನ್ರಿ. ನೀನು ಇನ್ನೊಂದ್ ಯಾವ್ದಾದ್ರು ಇದ್ರೆ 4 ಕಾರ್ಡ್ ಮಾಡಿಟ್ಟು ಎತ್ಕೊಂಡು ಆಟನೇ ಮುಗಿಸ್ಬೋದು. ಎಷ್ಟು ಮ್ಯಾಚ್ ಸೋಲ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಮ್ಯಾಚ್ ಗೆಲ್ತೀವಿ ಅನ್ನೋದು ಇಂಪಾರ್ಟೆಂಟ್. ಜಾಗ ಚೇಂಜ್ ಮಾಡಿರೋದ್ಕನ್ನ ಗೆಲ್ತಾನೆ. ಗಾಯ್ಸ್, ಮೋಸ ಮಾಡಿ 2 ಕಾರ್ಡ್ ಸಿಂಕ್ ಮಾಡಿ ಕೆಳಗಡೆ ಇಟ್ಕೊಂಡು ಗೆದ್ದಿರೋ ಮಹಾನುಭಾವ ಇವನೇ. ಫ್ರಾಡ್ ಕೆಲಸ ಮಾಡಿ ಗೆದ್ದಿದವನೇ. ಆಟ ಫುಲ್ಲು ಇದಾಗ್ಬಿಟ್ಟೈತೆ, ಸ್ಟಾಪ್ ಮಾಡ್ಬಿಟ್ಟಿದೀವಿ. ಇವಾಗಲ್ಲ, ಮೊನ್ನೆ ಅಲ್ಲ, ಈ ವಾಟ ಕ್ಯಾನ್ಸಲ್. ಹಾಕ್ರಿ 0 ಹಾಕ್ರಿ. ಇಲ್ಲ ಅದನ್ನು ಹಾಕ್ರಿ. ಹೌದು, ಯಾಕೋ ಮಚ್ಚ ಒಂದ್ ಮ್ಯಾಚ್ ಅಂದ್ರಲ್ಲ ನಗು. ಆಯ್ತು, ಸಬಾಷ್. ಆಯ್ತು, ಕೊಡ್ರಪ್ಪ ಎಲ್ಲ ಕಾಸುಗಳು ಕೊಡ್ರಪ್ಪ ನಮ್ಮ ಮಕ್ಕಳಿಗೆ. ಎಲ್ಲಾರ ಮಕ್ಕನು ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿ, ಅದ್ರಲ್ಲೂ ಚೇತು ಮಕ್ಕ ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿ. 50 ರೂಪಾಯಿ. ಇಷ್ಟೊತ್ತವರೆಗೂ ಕಾರ್ಡ್ಸ್ ಆಡಿ ಮಸ್ತಾಗಿ ಎಂಜಾಯ್ ಮಾಡಿ ಇವಾಗ ನೆಕ್ಸ್ಟ್ ಮೂವಿ ಟೈಮು.
ನೋಡೋಣ ಬನ್ರಿ ಯಾರು ರೆಡಿ ಆಗಿದ್ದಾರೆ ಇಲ್ಲ ಅಂತ. ನಾನಂತೂ ಪಕ್ಕ ರೆಡಿ ಆಗ್ಬಿಟ್ಟಿದ್ದೀನಿ. ನಮ್ಮ ಅಕ್ಕ ರೆಡಿ ಆಗಿದ್ದಾರೆ ಆಲ್ರೆಡಿ. ನಮ್ಮಮ್ಮ ನೋಡಿ ಎಲ್ಲ 7 ಗಂಟೆ ಇರೋ ಶೋ. ಟೈಮ್ ಎಷ್ಟು ಇವಾಗ? 6 o'clock. ಇನ್ 5 minutes ಐತೆ. 5 minutes ಇದ್ದಾಗ ಇನ್ನು ಮಗ ತೊಳ್ಕೊಂಡು ರೆಡಿ ಆಯ್ತವ್ರೆ. ನಮ್ಮ ಅಪ್ಪ ಅಷ್ಟೇ ನೋಡಿ ಇಲ್ಲಿ. ನೋಡಿ ಇವನು ಹಂಗೆ ಅವನು ರೆಡಿ ಇಲ್ಲ ಏನಿಲ್ಲ ಅಷ್ಟೇ. ಹೆಂಗಿದೀವ ಹಂಗೆ. ಇನ್ನೊಬ್ರು ಮೂಲೆಯಲ್ಲಿ ರೂಮಲ್ಲಿ ಅವ್ರೆ. ಇಲ್ಲಿ 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 ಆಗ ಇವ್ರು ನೋಡಿ ರೆಡಿ ಆಗ್ಬಿಟ್ಟು ಆಗ್ಲೇ ಕಾಯ್ತವ್ರೆ ಪಾಪ. ವಿಡಿಯೋ ಕಾಲ್ ಮಾತಾಡ್ಕೊಂಡು. ಮತ್ತೆ ಇನ್ನೇನಕ್ಕೆ ಮೊಬೈಲ್ ಹಿಡ್ಕೊಂಡು ಹಂಗೆ ತೋರಿಸ್ತಾ ಇದೀರೆಲ್ಲ. ತೋರಿಸಿ ನೋಡೋಣ. ಈ ನಗು ಎಲ್ಲ ಹೇಳುತ್ತೆ ಬಿಡಿ. ನೋಡಿ ಮಾಡಿದೆ. ಕಟ್ ಮಾಡಿದ್ರು. ಮಾತಾಡಪ್ಪ ರೆಡಿ ಆಗ್ಬಿಟ್ಟು ಏನಪ್ಪ ಮಾತಾಡ್ಬೇಕು. ಎಲ್ಲ ಕಾಯ್ತಾ ಇದೀವಿ ನಾವು, ಆರಾಮಾಗಿದ್ದೀವಿ. ನಮ್ದೇನ್ ಟೆನ್ಷನ್ ಇಲ್ಲಪ್ಪ. ನೀವು ರೆಡಿ ಆಗ್ಬಿಟ್ಟು ಕಾಯ್ತಾ ಇದ್ದೀರಾ? ಕಾಯ್ತಿದ್ವಿ ನೋಡಿ ಇಲ್ಲಿ ಬೈಕಲ್ಲಿ ಹೊರಟು ಅವರೆಲ್ಲ ಕಾರಲ್ಲಿ ಬರ್ತಾರೆ. ಸೊ ಥಿಯೇಟರ್ ಹತ್ರ ಬಂದೆ. ನಮ್ಮ ಅಕ್ಕ ಹೊಟ್ಟೆ ಎಸೆತೈತೆ ಅಂದ್ರು. ಅವ್ರಿಗೆಲ್ಲ ಪಪ್ಸ್ ತಗೊಂಡು ಕೊಟ್ಟೆ. ಲೈಟಾಗಿ ಏನೋ ತಿನ್ಕೊಳ್ಳಿ, ಸ್ವಲ್ಪ ಹೊಟ್ಟೆ ಎಸೆತೈತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ತಿಂದ್ರು ಆರಾಮಾಗಿ. 7 ಗಂಟೆ ಅಂದ್ಬಿಟ್ಟು ಗಾಡಿ ಜೋರಾಗಿ ತೆಗ್ಕೊಂಬಂದ್ರೆ ಇಲ್ಲಿ ಬಂದ್ಮೇಲೆ 7 ಕಾಲು ಅಂತ ಟೈಟಲ್ ಬೇರೆ ನೋಡ್ಬೇಕಾ ನೀನು? ಸ್ಟಾರ್ಟಿಂಗ್ ಅಲ್ಲಿ ಹೆಸರು ಬರುತ್ತಲ್ಲ, ಆ ಹೆಸರಿಂದ ನೋಡ್ಬೇಕು, ಅವಾಗ್ಲೇ ಸ್ಯಾಟಿಸ್ಫ್ಯಾಕ್ಷನ್. ಹೌದು. ಎಲ್ಲವೂ ಚೆನ್ನಾಗೇ ಇತ್ತು, ಅಲ್ಲಿಂದ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಫೈನಲಿ ಟಿಕೆಟ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಒಳಗಡೆ ಎಂಟ್ರಿ ಆದ್ವಿ. ಮೂವಿಗೆ ಬಂದ ನೋಡಿ ನಮ್ಮ ಮದರ್ ಇಂಡಿಯಾ, ನಮ್ಮಪ್ಪ ಸೌಮ್ಯಕ, ದೀಕ್ಷಿ. ಸೊ ಇಂಟರ್ವಲ್ ಅಲ್ಲಿ ಬಂದು ಎಲ್ಲರೂ ಸ್ನಾಕ್ಸ್ ಹೇಳಿದ್ರು. ಹೋಗಿ ಎಲ್ಲರಿಗೂ ಸ್ನಾಕ್ಸ್ ತಗೊಂಡ್ಬಂದೆ. ಪಾಪ್ಕಾರ್ನ್, ಚಿಪ್ಸು, ಜ್ಯೂಸು, ವಾಟರ್ ಅಂತ. ಫೈನಲಿ ಮೂವಿ ಮುಗೀತು. ಹೆಂಗಿತ್ತು ಮೂವಿ ಗೈಸ್? ಫೈನಲಿ ಮನೆಗೆ ಬಂದು ಪಾಚ್ಕೊಳ್ಳೋ ಸಮಯ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಗಂಟೆ ಹೊಡೆಯೋದನ್ನ ಮರಿಬೇಡಿ.